ನಮಸ್ಕಾರ ಎಲ್ರಿಗೂ. ಮನೆಯಲ್ಲಿರುವ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆದ್ರೆ ಸಾಕು ಸೂಪರ್ ಟೇಸ್ಟಿ ರವೆ ಉಂಡೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ ಸೂಜಿ, 1 ಕಪ್ ಒಣ ಕೊಬ್ಬರಿ, 3/4 ಕಪ್ ಸಕ್ಕರೆ ಪುಡಿ, 2 ಟೇಬಲ್ ಸ್ಪೂನ್ ತುಪ್ಪ, ಸ್ಮಾಲ್ ಕಪ್ ಹಾಲು, ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಂಡು ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಬಾಂಡ್ಲಿ ಬಿಸಿ ಆದ್ಮೇಲೆ 2 ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದ್ರೆ ಸಾಕು. ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರವೆ ಉಂಡೆ 10 ನಿಮಿಷದಲ್ಲಿ ಮಾಡಬಹುದು. ಅದೇ ಬಾಂಡ್ಲಿಗೆ ಸೂಜಿ ರವನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲೇ ರವೆನ ಲೋ ಫ್ಲೇಮ್ ಅಲ್ಲಿ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಬಾದಾಮಿನ ಸೇರಿಸಿದ್ದೀನಿ, ಸ್ವಲ್ಪ ಗೋಡಂಬಿನ ಸೇರಿಸಿದ್ದೀನಿ. ಸೇರಿಸಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರವೆಯ ಕಲರ್ ಚೇಂಜ್ ಆಗಬಾರ್ದು, ಲೈಟ್ ಕಲರ್ ಬಂದ್ರೆ ಸಾಕು. ಈ ಸಮಯದಲ್ಲಿ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದೆ, ಈಗ ಅದನ್ನ ಸೇರಿಸ್ತಾ ಇದ್ದೀನಿ. ಈ ರವೆ ಉಂಡೆನ ಏರ್ ಟೈಟ್ ಡಬ್ಬದಲ್ಲಿ ಇಟ್ರೆ 3-4 ದಿನ ಫ್ರೆಶ್ ಆಗೇ ಇರುತ್ತೆ. ರವೆ ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಸಮಯದಲ್ಲಿ ಆವಾಗಲೇ ಹುರ್ಕೊಂಡಿರುವಂತಹ ದ್ರಾಕ್ಷಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದೆ. ಈಗ ಸ್ಟವ್ ನ ಆಫ್ ಮಾಡ್ಕೊಂಡು ತಣ್ಣಗಾಗೋಕೆ ಬಿಟ್ಟಿದ್ದೀನಿ. ಇದು ಈಗ ಸಂಪೂರ್ಣವಾಗಿ ತಣ್ಣಗಾಗಿದೆ. ಇದಕ್ಕೆನೆ ಸಕ್ಕರೆ ಪೌಡರ್ ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿಸಿ ಹಾಲನ್ನ ಸೇರಿಸಿ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ. ತುಪ್ಪ ಇಷ್ಟಪಡೋರು ಸ್ವಲ್ಪ ತುಪ್ಪನ ಜಾಸ್ತಿ ಹಾಕಿದ್ರೆ ರವೆ ಉಂಡೆ ಬಾಯಲ್ಲೇ ಕರ್ಗೋಗುತ್ತೆ. ಹಾಲನ್ನ ಹೆಚ್ಚಾಗಿ ಹಾಕ್ಬೇಡಿ, ರವೆ ಉಂಡೆನ ತುಂಬಾ ದಿನ ಇಡೋಕು ಆಗೋದಿಲ್ಲ. ಚೆನ್ನಾಗಿ ಕಲಸಿದ್ಮೇಲೆ 5 ನಿಮಿಷ ತಟ್ಟೆ ಮುಚ್ಚಿಡಿ. ಈಗ ರವೆಗೆ ಸಕ್ಕರೆ ಮಿಶ್ರಣ ಚೆನ್ನಾಗಿ ಹೀರಿರುತ್ತೆ. ಈಗ ರವೆ ಉಂಡೆನ ಕಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ಕೊಳ್ಬಹುದು. ಈ ತರ ರವೆ ಉಂಡೆನ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ತರ ಸೂಪರ್ ಟೇಸ್ಟಿ ರೆಸಿಪಿ ಬೇಕಾದ್ರೆ ಈಗಲೇ ನನ್ನ ಚಾನಲ್ ನ ಫಾಲೋ ಮಾಡಿ. ಸಿಂಪಲ್ ಅಡುಗೆ ಸೂಪರ್ ರುಚಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಬಾಯ್.